ಈಗ ಅಷ್ಟೇ ಮ್ಯಾಕ್ಸ್ ಸಿನಿಮಾನ ಥಿಯೇಟರಿಗೆ ಹೋಗಿ ನೋಡ್ಕೊಂಡು ಬಂದೆ. ಹೇಗಿದೆ ಈ ಸಿನಿಮಾ? ಸತತ 2.5 ವರ್ಷಗಳ ನಂತರ ಬಾದಶಾಹ ಸುದೀಪ್ ಅವರು ತೆರೆಯ ಮೇಲೆ ಬಂದಿದ್ದಾರೆ. ಸಿನಿಮಾದ ಪ್ಲಾಟ್: ಒಳ್ಳೆಯ ಕೆಲಸ ಮಾಡುವುದಕ್ಕಾಗಿ ಪದೇ ಪದೇ ಸಸ್ಪೆಂಡ್ ಆಗಬೇಕಾಗುತ್ತದೆ. ಅರ್ಜುನ್ ಮಹಾಕ್ಷಯ ಅನ್ನೋ ಪೊಲೀಸ್ ಆಫೀಸರ್ ತನ್ನ 2 ತಿಂಗಳ ಸಸ್ಪೆನ್ಷನ್ ನಂತರ ಸ್ಟೇಷನ್ನಿಗೆ ರಿಪೋರ್ಟ್ ಆಗಲು ಮತ್ತೆ ಬರುತ್ತಾರೆ. ಆದರೆ ಆ ಒಂದು ರಾತ್ರಿಯಲ್ಲಿ ನಡೆದ ಘಟನೆಯಿಂದಾಗಿ ಸ್ಟೇಷನ್ನಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತಾರೆ ಮತ್ತು ಆ ಒಂದು ರಾತ್ರಿಯನ್ನು ಹೇಗೆ ಕಳೆಯುತ್ತಾರೆ ಅನ್ನೋದು ಈ ಸಿನಿಮಾದ ಪ್ಲಾಟ್ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಒನ್ ಸೈಡೆಡ್ ವ್ಯೂ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಮಾಡಬೇಕು ಅಂತ ಅನಿಸಿದರೆ ಒಂದು ಸಬ್ಸ್ಕ್ರೈಬ್. ಸುದೀಪ್ ಅವರು ಇಂಥದ್ದೊಂದು ಪಾತ್ರ ಮಾಡದೆ ದಶಕವೇ ಆಗಿತ್ತೇನೋ. ಈ ಹಿಂದೆ ಕಾಣಿಸಿಕೊಂಡಂಥ ಬಹುತೇಕ ಪಾತ್ರಗಳು ಸಖತ್ ಕ್ಲಾಸ್ ಆಗಿ ಸ್ಟೈಲಿಶ್ ಆಗಿ ಇದ್ದವು. ಆದರೆ ಮ್ಯಾಕ್ಸ್ ಹಂಗಲ್ಲ. ಹೆಸರು ಸ್ಟೈಲಿಶ್ ಆಗಿದ್ದರೂ ಪಾತ್ರ ಮಾತ್ರ ಸಖತ್ ರಗಡ್ ಆಗಿದೆ. ಮೈಮೇಲೆ ಖಾಕಿ ಪೊಲೀಸ್ ಅಧಿಕಾರಿಯ ಶಿಸ್ತು ಇಲ್ಲದಿದ್ದರೂ ಸುದೀಪ್ ಮಸ್ತಾಗಿ ಆರಕ್ಷಕನ ಗತ್ತನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಷನ್ ಅವತಾರದ ಮೂಲಕ ಫ್ಯಾನ್ಸ್ಗೆ ಮೃಷ್ಟಾನ್ನವನ್ನೇ ಕೊಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಅದು ಮ್ಯಾಕ್ಸ್ನಲ್ಲಿ ಸಾಧ್ಯವಾಗಿದೆ. ಜೊತೆಗೆ ಅವರ ಒಂದಷ್ಟು ಮ್ಯಾನರಿಸಮ್ ನೋಡುವವರಿಗೆ ಖುಷಿ ನೀಡುತ್ತದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ದೊಡ್ಡ ಕಲಾವಿದರ ದಂಡೇ ಇದೆ. ಸುನಿಲ್, ವರಲಕ್ಷ್ಮಿ, ಶರತ್ ಕುಮಾರ್, ಇಳವರಸು, ವೀಣಾ ಸುಂದರ್, ಪ್ರಮೋದ್ ಶೆಟ್ಟಿ, ಉಗ್ರಂ ಮಂಜು, ಶರತ್ ಲೋಹಿತಾಶ್ವ, ಅನಿರುದ್ಧ್ ಭಟ್, ಸಂಯುಕ್ತಾ ಹೊರನಾಡು ಹೀಗೆ ಹಲವು ಮಂದಿ ಇದ್ದರೂ ಒನ್ ಮ್ಯಾನ್ ಶೋ ರೀತಿ ಇಡೀ ಸಿನಿಮಾವನ್ನು ಒಂಟಿಸಲಾಗದಂತೆ ಹೆಗಲ ಮೇಲೆ ಹೊತ್ತು ಸಾಗಿರುವುದು ಸುದೀಪ್. ಇದ್ದಿದ್ದರಲ್ಲಿ ಇಳವರಸು, ಉಗ್ರಂ ಮಂಜು ತಮಗೆ ಕೊಟ್ಟಿರುವ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಚೂರು ಹೆಚ್ಚು ಹೈಲೈಟ್ ಆಗಿದ್ದಾರೆ. ಸಿನಿಮಾದ ಮೇಕಿಂಗ್ ಬಗ್ಗೆ ಮಾತಾಡೋಣ ಬನ್ನಿ. ಮ್ಯಾಕ್ಸ್ ಸಿನಿಮಾ ನೋಡುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ತಮಿಳಿನ ಖೈದಿ ಸಿನಿಮಾವನ್ನು ನೆನಪು ಮಾಡಿಕೊಳ್ಳದೇ ಇರೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ 2 ಸಿನಿಮಾಗಳಲ್ಲಿಯೂ ಬರುವ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ, ಪೊಲೀಸ್ ಸ್ಟೇಷನ್ನ ಮೇಲೆ ಅಟ್ಯಾಕ್. ಹಾಗಂತ ಮ್ಯಾಕ್ಸ್ ಸಿನಿಮಾ ಖೈದಿಯ ರಿಮೇಕ್ ಏನಲ್ಲ. ಕತೆ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆಯದೇ ತಿರುವು ಇದೆ. ವಾವ್ ಎನ್ನಿಸುವಷ್ಟು ಟ್ವಿಸ್ಟ್ಗಳಿವೆ. ಸಿನಿಮಾದ ಸ್ಟೋರಿ ಲೈನ್ ಕ್ಷಣ ಕ್ಷಣ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತದೆ. ಡೈರೆಕ್ಟರ್ ವಿಜಯ್ಗೆ ಹ್ಯಾಂಡ್ಸ್ ಅಪ್ ಅಂತ ಹೇಳಲೇಬೇಕು. ಈ ಸಿನಿಮಾವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆಂದರೆ ರೈಲ್ನ ಟ್ರ್ಯಾಕ್ ಥರ ಒಂದೇ ನೇರ ವೇಗದಲ್ಲಿ ಹೋಗುತ್ತಾ ಇರುತ್ತದೆ. ಅಲ್ಲಲ್ಲಿ ಲಾಜಿಕ್ ಮಿಸ್ ಆದರೂ ಅದನ್ನು ಯೋಚಿಸುವ ಟೈಮ್ ಕೂಡ ಕೊಡುವುದಿಲ್ಲ. ಒಂದೇ ದಿನದಲ್ಲಿ, ಅದು ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ತೆರೆಯ ಮೇಲೆ ತರುವುದು ಸಾಮಾನ್ಯ ವಿಷಯವಲ್ಲ. ಆದರೆ ಮೊದಲನೇ ಪ್ರಯತ್ನದಲ್ಲೇ ನಿರ್ದೇಶಕ ವಿಜಯ್ ಈ ಒಂದು ಚಾಲೆಂಜ್ನಲ್ಲಿ ಗೆಲುವನ್ನು ಕಂಡುಕೊಂಡಿದ್ದಾರೆ. ಇಂಟರ್ವಲ್ ಮುಗಿದಿದ್ದೇ ಗೊತ್ತಾಗುವುದಿಲ್ಲ. ಮ್ಯೂಸಿಕ್ ಬಗ್ಗೆ ಮಾತಾಡೋಣ ಬನ್ನಿ. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮೂಲಕ ತಮ್ಮ ಟ್ಯಾಲೆಂಟ್ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ಚಿತ್ರದ ತೆರೆ ಹಿಂದಿನ ಹೀರೋ ಎಂದರೆ ಅದು ಅಜನೀಶ್. ಹಾಗೆಯೇ ಇಡೀ ಸಿನಿಮಾವು ರಾತ್ರಿಯಲ್ಲೇ ಸಾಗಿದ್ದರೂ ಅದನ್ನು ಅಷ್ಟು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಶೇಖರ್ ಚಂದ್ರು. ಮತ್ತು ಸುನಿಲ್, ವರಲಕ್ಷ್ಮಿ, ಶರತ್ ಕುಮಾರ್ ನಿಭಾಯಿಸಿರುವ ಪಾತ್ರಗಳಲ್ಲಿ ಇನ್ನು ಕೆಲವು ಕಡೆ ಈ ಪಾತ್ರಗಳು ಕ್ಲಿಶ್ ಎನ್ನಿಸಿಬಿಡುತ್ತದೆ. ನಿಜವಾಗಿಯೂ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಹೋಗಿ ಸಿನಿಮಾವನ್ನು ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಕೂತು ನೋಡ್ಬೋದು. ನಾನು ಈ ಒಂದು ಸಿನಿಮಾಗೆ 5/4.5 ಸ್ಟಾರ್ ಕೊಡ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.